ಹಾಯ್ ಆಲ್, ವೆಲ್ಕಮ್ ಟು ಮಾನ್ಸಲಾಗ್. ನಾನು ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ. ಹೆಲ್ತಿಗೂ ತುಂಬಾ ಒಳ್ಳೆಯದು, ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆಯೇ ನೀರುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಖಾರ ಸ್ವಲ್ಪ ತಿನ್ನೋ ಸ್ವಲ್ಪ ಹಾಕ್ಬೋದು, ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ರೈಸ್ಗೂ ಇಟ್ಕೊಳ್ತಾ ಇದ್ದೀನಿ. ಹಾಗೆ ತುರಿದಿಟ್ಟಿರೋ ಬೀಟ್ರೂಟ್ನ ನಾನಿಲ್ಲಿ ಹಾಕಿರೋ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಅದನ್ನು ತಳ್ಗೆ ಮೇಲ್ಗೆ ಮಾಡಿ ಸ್ವಲ್ಪ ಫ್ರೈ ಆಗಿ ಆಯಿಲಲ್ಲಿ, ಅಂದರೆ ಏನು ಒಗ್ಗರಣೆ ಹಾಕಿದ್ವಿ ಅಲ್ವಾ ಅದ್ರ ಜೊತೆಗೆ ಸೆಟ್ ಆದಮೇಲೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಡಬೇಕು. ಇಲ್ಲಿ ನಾನು ಕಸೂತಿ ಮೇಥಿ ತೊಗೊಳ್ತಾ ಇದ್ದೀನಿ ನೋಡಿ, ಚಪಾತಿ ಹಿಟ್ಟಿಗೆ. ಹಾಗೆಯೇ ಸ್ವಲ್ಪ ಅಜ್ವಾಯಿನ. ಇದು ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು, ಗ್ಯಾಸ್ಟ್ರಿಕ್ಕು ಈ ಥರ ಆಗೋರಿಗೆಲ್ಲ. ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಹಾಕಲ್ಲ, ಇಲ್ಲಿ ನಾನು ಅಜ್ವೈನ, ಕಸೂತಿ ಮೇಥಿ ಎಲ್ಲದನ್ನು ಹಾಕಿರೋದ್ರಿಂದ ಅದರ ಫ್ಲೇವರು ಟೇಸ್ಟ್ ವೈಸು ಚೆನ್ನಾಗಿ ಬರಲಿ ಅಂತ. ಹಾಗೆಯೇ ಇದನ್ನು ನಾರ್ಮಲ್ ಆಗಿ ಚಪಾತಿ ಹಿಟ್ಟನ್ನ ಯಾವ ಥರ ನಾದ್ಕೊಳ್ತೀವಿ ಅದೇ ಥರ ನಾದ್ಕೋಬೇಕು. ಲಾಸ್ಟಿಗೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ, ನಾನು ಅದು ಸ್ಮೂತ್ ಆಗಬೇಕಲ್ವಾ ಚಪಾತಿ, ಅದಕ್ಕೋಸ್ಕರ ನೆನೆಯೋಕ್ಕೋಸ್ಕರ ಬಿಟ್ಟೆ, ಒಂದು ತಟ್ಟೆ ಮುಚ್ಚಿ ಸೈಡ್ಗಿಟ್ಟು. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ಬೀಟ್ರೂಟ್ ಪಲ್ಯ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ಸ್ವಲ್ಪ ಮೊಸರನ್ನ ತೊಗೊಳ್ತಾ ಇದ್ದೀನಿ. ಯಾಕಂದರೆ ತುಂಬಾ ಬಿಸಿಲಿರೋದ್ರಿಂದ ಸಿಂಪಲಾಗಿ ಒಂದು ಮಜ್ಜಿಗೆ ಸಾರನ್ನ ಮಾಡೋದು ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಮೊಸರನ್ನ ಚೆನ್ನಾಗಿ ಕಡ್ಕೊಳ್ತಾ ಇದ್ದೀನಿ. ನೀವು ನೀರನ್ನೇ ಬೆರೆಸದೆ ಬರೀ ಮೊಸರನ್ನೇ ಕಡಿದ್ರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಇಮಿಡಿಯೇಟಾಗಿ ಅದು ಸ್ಮ್ಯಾಶ್ ಆಗಿಬಿಡತ್ತೆ ಮೊಸರು. ಹಾಗೆಯೇ ಸ್ವಲ್ಪ ನೀರನ್ನ ಸೇರಿಸಿದ್ರೆ ಆಗೋಯ್ತು. ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕಿದ್ದೀನಿ. ಇದು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಉದುರಿಸಿದ್ರೆ ಬೀಟ್ರೂಟ್ ಪಲ್ಯ ರೆಡಿ. ಹಾಗೆಯೇ ಮಜ್ಜಿಗೆಗೂ ಕೂಡ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೆ. ಹಾಕಿಟ್ಟಿರೋ ಒಗ್ಗರಣೆ ಕೂಡ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಎಲ್ಲದನ್ನು ಕೆಳಗೆ ಮೇಲೆ ಚೆನ್ನಾಗಿ ಆಡಿಸಿದ್ರೆ ಮಜ್ಜಿಗೆ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಕುಡಿಯೋಕ್ಕೂ ಇಷ್ಟ ಆಗುತ್ತೆ, ರೈಸ್ ಜೊತೆಗೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚಪಾತಿ ಹಿಟ್ಟು ಕೂಡ ನೆಂದಿತ್ತು, ಊಟದ ಸಮಯ ಕೂಡ ಆಗೋಗಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಚಪಾತಿನ ಉದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾವ ಥರ ನಾವು ನಾರ್ಮಲ್ ಆಗಿ ಚಪಾತಿನ ಉದ್ಬಿಟ್ಟು ಬೇಯಿಸ್ತೀವಿ, ಸೇಮ್ ಅದೇ ಮೆಥಡಲ್ಲಿ ಇದನ್ನು ಕೂಡ ಮಾಡೋದು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಅಜ್ವೈನ ಫ್ಲೇವರ್ ಆಗಿರ್ಬೋದು, ಕಸೂತಿ ಮೇಥಿ ಫ್ಲೇವರ್ ಆಗಿರ್ಬೋದು. ನನ್ನ ಮಗಳು ಕೂಡ ಹಶ್ವಾಗ್ತಿತ್ತು ಅಂದ್ಲು, ಅದಕ್ಕೋಸ್ಕರ ಅವಳಿಗೆ ಬೀಟ್ರೂಟ್ ಪಲ್ಯ ಹಾಕಿ ಚಪಾತಿನ ಹಾಕಿ ಕೊಟ್ಟೆ. ಹಾಗೆಯೇ ಇವತ್ತು ನನಗೆ ಸ್ವಲ್ಪ ಮಾರ್ಕೆಟಲ್ಲಿ ಶಾಪಿಂಗಿಂದು ಕೆಲಸ ಇತ್ತು. ಹಬ್ಬಕ್ಕೆ ಸ್ವಲ್ಪ ಏನೇನು ಬಂದಿದೆ ಅಂತ ನೋಡೋಣ ಅಂತ ಹೋದೆ. ನಾನು ಒಂದೆರಡು ಥಿಂಗ್ಸ್ ಏನೋ ತೊಗೊಳಕ್ಕೆ ಹೋಗಿದ್ದು. ನೋಡಿದ್ರೆ ಕ್ಲಿಪ್ಪು ಅದು ಇದು ಅಂತ ತುಂಬಾ ವೆರೈಟೀಸ್ ಬಂದಿದ್ದು, ತುಂಬಾ ಕಲೆಕ್ಷನ್ ಬಂದಿತ್ತು. ತೋರಣ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇತ್ತು ನನಗೆ. ಕೇಳ್ತಾ ಇದ್ದೆ ಒಂದಕ್ಕಿಂತ ಒಂದು, ತುಂಬಾ ಕಾಸ್ಟ್ ಹೇಳ್ತಾ ಇದ್ರು, ಯಾಕಂದರೆ ಹಬ್ಬದ ಸೀಸನ್ ಅಲ್ವಾ. ಸೊ ಅವರು ಕೂಡ ಅದನ್ನೇ ಇದು ಮಾಡ್ತಿದ್ರು. ಆದರೆ ಕಲೆಕ್ಷನ್ ವೈಸು ತುಂಬಾ ಬಂದಿತ್ತು. ಸುದರ್ಶನ್ ಅಂತೂ ಕೇಳಲೇಬೇಡಿ, ಎಷ್ಟು ಕಲೆಕ್ಷನ್ ಅಂದರೆ ಅವ್ಳು ತೋರ್ಸೋಕ್ಕೂ ಆಗ್ತಾಯಿಲ್ಲ, ಎಲ್ಲ ತೆಗೆದು ಹಾಕ್ಬಿಟ್ಟಿದ್ರು. ನೀವು ಅದರಲ್ಲೇ ನೋಡಿ ತೊಗೊಳ್ಬೇಕು ಮೇಡಮ್ ಅಂತ ಹೇಳಿದ್ರು ಅವರು. ನಾನು ಹುಡುಕ್ತಾ ಇದ್ದೆ ಯಾವುದಾದ್ರೂ ಚೆನ್ನಾಗಿರೋ ಕಲೆಕ್ಷನ್ ಸಿಕ್ಕರೆ ತೊಗೊಳ್ಳೋಣ ಅಂತ. ನೀವು ನೋಡ್ತಾ ಇದ್ರಲ್ವ, ನಾನು ಎಲ್ಲದನ್ನು ಮೈ ಮೇಲೆ ಹಾಕ್ಕೊಂಡು ವೇರ್ ಮಾಡಿ ನೋಡ್ತಾ ಇದ್ದೀನಿ. ಯಾವ್ದು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಬಟ್ ಕಲೆಕ್ಷನ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸುದರ್ಶನ್ ಅಂದ್ರೇ ಒಂದು ಸ್ಯಾರೀಸಿಗೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಪರ್ಸ್ನಲಿ ನನಗೆ ಸುದರ್ಶನ್ ಕಲೆಕ್ಷನ್ ತುಂಬಾ ಇಷ್ಟ ಆಗತ್ತೆ, ಅದಕ್ಕೋಸ್ಕರ ನಾನು ಯಾವಾಗಲೂ ರೆಫರ್ ಮಾಡ್ತೀನಿ. ಹಾಗೆಯೇ ಸ್ವಲ್ಪ ಚಿಕ್ಕ ಪುಟ್ಟ ಥಿಂಗ್ಸನ್ನು ಕೂಡ ನಾನು ತೊಗೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಹೊರಟ್ವಿ. ಮನೆಗೆ ಬಂದುಬಿಟ್ಟು ತರಕಾರಿ ಇರಲಿಲ್ಲ. ಸೊ ತರಕಾರಿನ ಕೂಡ ತೊಗೊಂಡು ಬಿಡೋಣ, ನಾಳೆ ಬೆಳಗ್ಗೆಗೆ ಮತ್ತೆ ನನಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಇದೇ ಥರದ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.